ಸೂರ್ಯ ಹುಟ್ಟೋದು ಹೆಚ್ಚು ಕಮ್ಮಿ ಆದ್ರೂ ಆಗ್ಬೋದು. ನಿನ್ ಮಗ ಮಾತ್ರ ಸಮಯಕ್ಕೆ ಸರಿಯಾಗಿ ಎದ್ಬಿಡ್ತಾನೆ. ಓದೋ ಹುಡುಗರು ಹಂಗಿದ್ರೇನೆ ವಿದ್ಯಾ ಬುದ್ಧಿ ಹತ್ತದು. ರಾಮು, ಏನಮ್ಮ? ತಗೋಪ್ಪ, ಇದ್ ನಿಂಗೆ, ಇದಪ್ಪನ್ ಕೊಟ್ಬಿಡು. ತಗೊಳಪ್ಪ. ಓ ಬಾ ಪುಟ್ಟ, ಬಾಮ್ಮ ಬಾ. ಬಾಸಂತಿ, ಒತ್ತಾಯ್ತು, ಎದ್ದೇಳಮ್ಮ. ಬರ್ತೀನಮ್ಮ, ಬರ್ತೀನಪ್ಪ. ಜಿಲೇಬಿ, ಜಾಂಗೀರಿ, ಮೈಸೂರ್ ಪಾಕ್, ಬಾದುಷ್ಯ, ಲಾಡು, ಬೋಂದಿ ಕಾಳು. ಕಡ್ಡಿ ಮಿಠಾಯಿ ಕೊಡಲಿ ಅಣ್ಣ. ಸ್ಕೂಲ್ಗೆ ಹೋಗ್ತಿದ್ಯಾ ರಾಮು? ಶಿವ ಒಳ್ಳೇದ್ ಮಾಡಿ. ಜಿಲೇಬಿ, ಜಾಂಗೀರಿ, ಮೈಸೂರ್ ಪಾಕ್. ರಾಮು, ವಾಟ್ ಮ್ಯಾನ್, ರೋಡ್ ನಲ್ಲಿ ಹೀಗೆ ಕಣ್ ಕ್ಲೋಸ್ ಮಾಡ್ಕೊಂಡು ಬಂದ್ರೆ ವಾಟ್ ಹ್ಯಾಪನ್? ಪುಸ್ತಕ ಓದ್ಕೊಂಡ್ ಬರ್ತಿದ್ದೆ ಸೋಮಣ್ಣ. ಓದೋದ್ ಗುಡ್ಡು ಮರಿ, ಬಟ್ ರೋಡ್ ನಲ್ಲ ನೋಡು. ಕುಕ್ ಮಾಡೋ ಕುಂಬಳಕಾಯಿ ಬ್ರಾಡ್, ಆದ್ರೆ ಬ್ರೋಕನ್. ಅದಕ್ಕೆ ಹೇಳೋದು ಕುಕ್ ಬೈಲಿ ಇಡ್ ಬೈಲಿ ಕುಕ್. ತಪ್ಪಾಯ್ತು ಸೋಮಣ್ಣ. ಓಕೆ ಓಕೆ ಓಕೆ. ಓ ಮೈ ಗಾಡ್. ನೀನೇ ಪುಣ್ಯವಂತ ಕಣವ, ತರಕಾರಿ ಎಲ್ಲ ತಂದಿದ್ದಾಯ್ತು, ಮಾರ್ಕೊಂಡ್ ಮನೆ ಕಡೆ ಹೊಂಟಿದ್ದಾಯ್ತು. ಮಾರ್ತಿ ಇದ್ರು ಮನೆಗೆ ಹೋಗ್ಲೇಬೇಕು ಚೆನ್ನಮ್ಮ. ರಾಮು ಸ್ಕೂಲಿಂದ ಬರೋ ಹೊತ್ತಿಗೆ ಅನ್ನ ಬೇಸಾಕ್ಬೇಕಲ್ಲ. ಬಾರ ಪುಟ್ಟ, ನಡಿಮ ವಾಸಂತಿ. ಬೇಸಿಗೆ ಮುಗಿತಾ ಬಂತು. ದೂರ ಬಾರದಿಂದ ಬೆಟ್ಟಕ್ಕೆ ಬಂದ ಪರಂಗಿಯರೆಲ್ಲ ಊರ್ಗೊಂಟೋದ್ರು. ಇನ್ನೀ ತರಕಾರಿ ಕೊಳ್ಳಕ್ಕೆ ಬೇರೆ ಯಾರು ಬರ್ತಾರೆ? ಈಗೋಳಿದ್ದೇ ಇರೋದೆ 3 ತಿಂಗಳು 9 ಊಟ, 6 ತಿಂಗಳು 9 ಗಂಜಿ. ಇಲ್ಲಪ್ಪ, ನಾ ಮನೆಗೆ ಹೋಗ್ಬೇಕು. ಹೋಗಿ ಹೋಗಿ ರಾಮು ಕರಿಗಲ್ಲ, ಅವನೊಬ್ಬ ಪುಸ್ತಕದಲ್ಲ. ಬಂದ್ರ ಆಡೋಣ. ಆಡ್ತಾನೆ ಮುದ್ದೆ. ಕಬಡ್ಡಿ 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 ತಗೊಳ್ಳಿ ಚಿಲ್ರಿ. ಸತ್ಯ ಹರಿಶ್ಚಂದ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಲರಾಮ, ಟಿಪ್ಪು ಸುಲ್ತಾನ್. ಯಾವ ಪುಸ್ತಕ ಬೇಕು ರಾಮು? ಯಾವ್ಯಾವ ಕತೆ ಪುಸ್ತಕ ಇದೆ ಅಂತ ನೋಡ್ತಿದ್ದೀನಿ. ನಿಂಗೆ ಎಂಥ ಕತೆ ಇಷ್ಟ? ರಾಮನ್ ಕತೆ, ಕೃಷ್ಣನ್ ಕತೆ, ಅಭಿಮನ್ಯು ಕತೆ. ಅಭಿಮನ್ಯುನಾ? ಅವನು ಯಾರಪ್ಪ? ಅರ್ಜುನನ್ ಮಗ, ವೀರ ಶೂರ. ಇದನ್ನೆಲ್ಲ ಯಾರು ಹೇಳಿದ್ರು ನಿಂಗೆ? ನಮ್ಮ ಎಷ್ಟ್ರು. ಬರೋ ವಾರ ಪಟ್ನಕ್ಕೆ ಹೋಗ್ತೀನಿ, ಆವಾಗ ತರ್ತೀನಿ. ಬರ್ತೀನಿ. ಪಾಠ 1. ಆಕಳು ಮತ್ತು ಕರು. ಗೋಪಾಲನ ಮನೆಯಲ್ಲಿ ಆಕಳು ಕರುವನ್ನು ಹಾಕಿತು. ಕರುವನ್ನು ಕಂಡು ಗೋಪಾಲನಿಗೆ ತುಂಬಾ ಸಂತೋಷವಾಯಿತು.
ಕವಿಯು ಶಾಲೆಯಿಂದ ಬಂದನು. ಅಮ್ಮ ಏನಮ್ಮ ಈ ಕಡೆ ಹೊಲ್ದ್ರೆ ಆ ಕಡೆ ಅರ್ಧೋಗುತ್ತೆ, ಆ ಕಡೆ ಹೊಲ್ದ್ರೆ ಈ ಕಡೆ ಅರ್ಧೋಗುತ್ತೆ. ಹೊಸ ಕಂಬಳಿ ತರಬಾರ್ದಾ? ತರಣಮ್ಮ, ಸದ್ಯಕ್ಕಿದೆ ಹೊಸ ಕಂಬಳಿ. ಚಿನ್ನಪ್ಪ, ಓ ಬಾರಣ್ಣ, ಏನ್ ಸಮಾಚಾರ? ಮನೆ ಕಡೆ ಹೊಂಟಿದ್ದೆ, ಹಂಗೆ ನೋಡ್ಕೊಂಡು ಹೋಗೋ ಅಂತ ಬಂದಿ. ಏನಪ್ಪ ರಾಮು, ಓದ್ತಾ ಇದ್ದೀಯಾ? ಒಟ್ಟಿಗಿಟ್ಟಿಲ್ಲ ಜುಟ್ಟು ಮಲ್ಗವು ಅಂತ ನಮಗ್ಯಾಕಯ್ಯ ಓದು ಈ ಸ್ಕೂಲು ಎಲ್ಲ? ನಾನು ಓದಿದ್ದೇನಾ? ನಿಮ್ಮ ಅಪ್ಪ ಓದವನಾ? ಹೇಳು. ನಾನಂತೂ ಓದ್ಲಿಲ್ಲ. ನಮ್ ರಾಮನಾದ್ರೂ 4 ಅಕ್ಷರ ಕಲೀಲಿ ಅಂತ ಆಸೆ, ಅದಕ್ಕೆ ಓದಿಸ್ತೀವಿ. 4 ಅಕ್ಷರ ಕಲ್ತು ಏನಯ್ಯ ಮಾಡ್ತಾನೆ? ಓದ್ ಬರ್ದಿದ್ರೆ ಕೊಡ್ಲಿ ಎತ್ತಕ್ಕಾಗಲ್ವಾ? ಅಕ್ಷರ ಕಲಿದಿದ್ರೆ ಮರ ಕಡಿಯಕ್ಕಾಗಲ್ವೇನು? ಮರ ಕಡಿಯೋನ್ ಮಗನಾಗ ಹುಟ್ಟಿದ್ ಮಾತ್ರಕ್ಕೆ ಇದ್ದೇ ಕಲಿಬಾರ್ದು ಅಂತೇನಣ್ಣ? ಛೇ, ಎಲ್ಲಾದ್ರೂ ಉಂಟಾ? ನಾ ಅದನ್ನ ಹೇಳ್ತಿಲ್ಲ ಚಿನ್ನಪ್ಪ. 9 ಗಂಜಿಗಿದ್ರೆ 9 ಲಾಟ್ರಿ. ಹಿಂಗಿರೋವಾಗ ಗಂಡ ಹೆಂಡ್ರಿ ಇಬ್ರು ಹೊಟ್ಟೆ ಬಟ್ಟೆ ಕಟ್ಟಿ ರಾಮನ ಓದಿಸಿ ಏನ್ ಉದ್ಧಾರ ಮಾಡ್ತೀರಿ ಅಂತ? ಏನು ರಾಮು ಓದ್ಬೇಕು ಅಂತ ಆಸೆ ಪಡ್ತಾವನಣ್ಣ. ನಾಳೆ ಬೆಟ್ಟನೆ ಪಕ್ಕದಲ್ಲಿ ತಂದಿಡು ಅಂತ ಆಸೆ ಪಡ್ತಾನೆ, ತಂದಿಡು. ಊರ್ಗೊಂದ್ ದಾರಿ ಅಂದ್ರೆ ನಮ್ಮ ಮನೆ ಎಡವಟ್ಟನಿಗೆ ಒಂದ್ ದಾರಿ ಅಂತ. ಚಳಿಗಾಲ ಬಂದ್ರೆ ಮನೇಲಿ ಓದ್ಕೊಳಕ ಒಂದ್ ಒಳ್ಳೆ ಕಂಬಳಿ ಇಲ್ಲ, ರಾಮು ಓದ್ಬೇಕಂತೆ. ಓದಪ್ಪ ಓದು. ಏನೋ ಹಿರೀಕ ಒಂದ್ 4 ಮಾತು ಹೇಳ್ಬೇಕು ಅನ್ಸ್ತು, ಹೇಳಿವ್ನಿ. ಇದ್ರ ಮೇಲೆ ನಿಮ್ ಇಷ್ಟ. ನಾ ಬರ್ತೀನಿ. ನಾ ಬರ್ಲವಾ? ಏನ್ರಿ, ಯಾಕೆ ನಿಮ್ಮಣ್ಣ ಯಾವಾಗ್ಲೂ ಹಿಂಗೆ ಮಾತಾಡ್ತಾರೆ? ಅಣ್ಣ ಅಂತ ನೀನೇ ಹೇಳ್ದಿಲ್ಲ. ಹಿಂಗ್ 4 ಮಾತು ಮಾತಾಡಿದ್ರೆ ತಾನೇ ನಾವು ದೊಡ್ಡವರು ಅಂತ ಒಪ್ಕೊಳ್ಳೋದು. ನನಗೂ ಚಿಕ್ಕ ವಯಸ್ಸಿನಾಗ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು, ಆಗ್ಲಿಲ್ಲ. ನಮ್ ರಾಮನಾರ ಓದ್ಲಿ. ಶ್ರೀರಾಮ ಮಹಾವೀರ, ದುಷ್ಟರಾದ ರಾಕ್ಷಸರನ್ನ ಸಂಹಾರ ಮಾಡುವುದಕ್ಕೋಸ್ಕರವೇ ಈ ಭೂಮಿ ಮೇಲೆ ಹುಟ್ಟಿ ಬಂದ ಮಹಾಪುರುಷ. ರಾಮ ಎನ್ನುವ 2 ಅಕ್ಷರಗಳನ್ನ ಸದಾ ಕಾಲ ಜಪ ಮಾಡ್ತಾ ಇದ್ದಿದ್ರಿಂದಲೇನೆ ಹನುಮಂತನಿಗೆ ಸಮುದ್ರ ಹಾರುವಂತ ಶಕ್ತಿ ಬಂತು. ರಾಮನಾಮದ ಮಹಿಮೆ ಇಂಥದ್ದು. ರಾಮ ಅನ್ನೋ ಅಕ್ಷರಗಳಿಗೆ ಈ ಮಹತ್ವ ಬರೋದಕ್ಕೆ ಏನ್ ಕಾರಣ? ಅವನ ಸದ್ಗುಣಗಳು, ರಾಮನ ಸೋದರ ವಾತ್ಸಲ್ಯ, ಅವನ ಪ್ರಜಾಪ್ರೇಮ, ಆತನ ಪಿತೃಭಕ್ತಿ. ತಂದೆಯ ಮಾತಿಗಾಗಿ ರಾಜ್ಯನೇ ಬಿಟ್ಟು 14 ವರ್ಷ ವನವಾಸಕ್ಕೆ ಹೋದ ಆ ಪರಮಾತ್ಮ ಅಯ್ಯೋ ಹೀಗಾಯ್ತಲ್ಲ ಅಂತ ನೊಂದುಕೊಳ್ಳಿಲ್ಲ. ತಂದೆ ಇಂಥ ಕೆಲಸ ಮಾಡಿದ್ನಲ್ಲ ಅಂತ ನಿಂದಿಸ್ಲಿಲ್ಲ. ಶ್ರೀರಾಮಚಂದ್ರ ತಾನೇ ದೇವರಾಗಿದ್ರು ತಂದೆ ತಾಯಿನೇ ದೇವರು ಅಂತ ಪೂಜಿಸ್ತಿದ್ರು. ಅದಕ್ಕೆ ರಾಮನ್ನ ನಾವು ಈ ಹೊತ್ತು ಸ್ಮರಣೆ ಮಾಡ್ತಾ ಇರೋದು. ಅದಕ್ಕೆ ರಾಮಾಯಣನ ನಾವು ಭಕ್ತಿಯಿಂದ ಓದ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಇಲ್ಲೇನ್ ಮಾಡ್ತಾ ಇದ್ದೀರಾ ರಾಮು? ಕಾಡ್ ನೋಡ್ತಾ ಕೂತಿದ್ದೀನಪ್ಪ. ರಾಮ ವನವಾಸ ಮಾಡಿದ್ದು ಈ ಕಾಡ್ಲಪ್ಪ? ಈ ಕಾಡಿಗಿಂತ ದೊಡ್ಡ ಕಾಡು, ದಂಡಕಾರಣ್ಯ. ಅಲ್ಲಿಗೆ ಶೂರ್ಪಣಕಿ ಬಂದಿದ್ದು, ಬಂಗಾರ್ಜಿನ್ಕೆನೂ ಕಾಣಿಸ್ಕೊಂಡಿದ್ದು. ಇದೆಲ್ಲ ನಿನ್ಗೆ ಹೇಗ್ ಗೊತ್ತು? ಓದಾಕ್ ಬರೋದಿಲ್ಲ, ಇದೆಲ್ಲ ನನ್ಗೆ ಹೆಂಗ್ ಗೊತ್ತು ಅಂತ ಆಶ್ಚರ್ಯನಾ? ನಮ್ಮಪ್ಪ ನನ್ಗೆ ಹೇಳ್ದ. ನಮ್ಮಪ್ಪ ಚಿಕ್ಕ ಹುಡುಗನಾಗಿದ್ದಾಗ ನಮ್ ತಾತ ಈ ಕಥೆನೆಲ್ಲ ಹೇಳ್ತಾ ಇದ್ನಂತೆ. ನೀನ್ ಯಾಕೆ ನನ್ಗೆ ಹೇಳಲಿಲ್ಲ? ಯಾವತ್ತಾದ್ರೂ ಒಂದಿನ ಇಸ್ಕೂಲ್ಗೆ ಹೋಗಿ ನೀನೇ ಓದ್ ತಿಳ್ಕೊಂತೀಯ ಅಂತ ಸುಮ್ಕೆ ಇದ್ದೆ. ರಾಮು, ನಾನು ಅಪ್ಪ ಹೇಳದನ್ ಮಾತ್ರ ಕಲ್ತ್ಕೊಂಡೆ. ನೀನು ಓದಿ ನನಗಿಂತ ಹೆಚ್ಚಾಗಿ ಕಲಿಬೇಕು. ನಮ್ಮೂರಿನ ಜನಗಳೇ ಕೇಳಿ ನೋಡಿ, ಇವತ್ತು ಶ್ರೀರಾಮಾಂಜನ ಯುದ್ಧ ರಾಜ್ಕುಮಾರ್ ರಾಮ್ ನಂಗ್ ಮಾಡವ್ರೆ, ಉದಯ್ ಕುಮಾರ್ ಹನುಮಂತ್ ನಂಗ್ ಮಾಡವ್ರೆ. ಕೆಲವರು ಟಾಕಿಸ್ತಾನ ನೋಡಿ, ಇವತ್ತು ರಾತ್ರಿನೇ ನೋಡಿ ಶ್ರೀರಾಮಾಂಜನ ಯುದ್ಧ. ರಾಮಾಂಜನ ಯುದ್ಧ? ರಾಮಾಂಜನ ಯುದ್ಧ ಅದು ಹೇಗೆ?
ರಾಮಾಂಜನೇಯ ಯುದ್ಧ. ಅಯ್ಯಯ್ಯೋ, ತಪ್ಪು ತಪ್ಪು. ಏನಪ್ಪ ತಪ್ಪು? ರಾಮನ್ಗೂ ಆಂಜನೇಯನ್ಗೂ ಯುದ್ಧ ಆಗಲ್ಲ ಲಿಂಗಣ್ಣ. ರಾಮನ್ಗೆ ರಾವಣನ್ಗೆ ಯುದ್ಧ ಆಗುತ್ತೆ. ಅದು ಪುಸ್ತಕದಾಗೆ. ಈ ಸಿನಿಮಾದಲ್ಲಿ ಯಾರ ಮೇಲೆ ಬೇಕಾದ್ರೂ ಯುದ್ಧ ಮಾಡ್ಬೋದು. ಅಯ್ಯಯ್ಯೋ, ಇಲ್ಲ ಲಿಂಗಣ್ಣ. ನಿಮ್ಗೆ ಗೊತ್ತಿಲ್ಲ ಕಣ್ ಸುಮ್ನಿರು. ಕೆಳ್ಳೂರು ಟೂರಿಂಗ್ ಪ್ಯಾಕೇಜ್ಗೆ ಈ ಸಿನಿಮಾ ಬಂದೈತೆ. ಈ ತಡ್ಕೆನ್ ತಗೊಂಡಾಗ ನಾನು ತಿಂಡಿ ಗಾಡಿ ಕಟ್ಟಿದ್ರೆ ದಿವಸ ಪುಕ್ಸಟ ಸಿನಿಮಾ. ನಾನು ನಂಬ್ಲಿಲ್ಲ. ಮ್ಯಾನೇಜರ್ ಹೇಳ್ದ ರಾಮ ಬಂದು ಆಂಜನೇಯನ್ ಮೇಲೆ ಬಾಣ ಬಿಡ್ತಾನಂತೆ. ಇವತ್ತು ರಾತ್ರಿ ಬತ್ತಿ ನಿನ್ನ ಕರ್ಕೊಂಡೋಗಿ ತೋರಿಸ್ತೀನಿ. ಬರ್ತೀನಿ ಬರ್ತೀನಿ. ಬರೋಗು ಬಾ.